ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ನಂತರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಅತಿ ವೇಗವಾಗಿ ಮತ್ತು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್? ಬನ್ನಿ ತಡ ಮಾಡದೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಪ್ಪಾ ಇವತ್ತು ಅಂತ ಅಂದ್ರೆ ಇವತ್ತು ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಇದೆ. ಹಾಗಾಗಿ ರೆಡಿಯಾಗಿ ಹೊರಡೋಣ ಬೇಗ ಅಂತ ಬೇಗ ರೆಡಿ ಆಗ್ತಾ ಇದ್ದೀನಿ. ಬಟ್ ನಾನು ಏನೇ ಅನ್ಕೊಂಡ್ರು ಬೇಗ ಅಂತೂ ಆಗೋದೇ ಇಲ್ಲ ಫ್ರೆಂಡ್ಸ್. ಅಟ್ ಎನಿ ಕಾಸ್ಟ್ ಟೈಮ್ ಆಗೇ ಬಿಡುತ್ತೆ. ಏನಂದ್ರೆ ಮಕ್ಳಿಗೆ ರೆಡಿ ಮಾಡಿ ತಿಂಡಿ ಮಾಡಿ ಅವ್ರನ್ನ ಕಳಿಸಿ ನಾನು ರೆಡಿಯಾಗಿ ನಾನು ಟಿಫನ್ ಮಾಡ್ಕೊಂಡು ನಾನು ಹೊರಡೋ ಅಷ್ಟರೊಳಗೆ ಟೈಮ್ ಹಾಗೇ ಬಿಡುತ್ತೆ. ಫೈನಲಿ ನಾನು ರೆಡಿ ಆದೆ. ಸೊ ಹಸ್ಬೆಂಡ್ ಮನೇಲಿ ಇದ್ರಲ್ಲ ಅವರು ಡ್ರಾಪ್ ಮಾಡ್ಲಿಕ್ಕೆ ಬರ್ತಾ ಇದ್ರು. ಆಲ್ಮೋಸ್ಟ್ ಡೈಲಿ ಅವರೇ ನಂಗೆ ಡ್ರಾಪ್ ಮಾಡೋದು. ಡ್ರಾಪ್ ಮಾಡ್ತಾ ಇದ್ದಾರೆ ನನಗೋಸ್ಕರ ಅವರು. ಸರಿ ಫೈನಲಿ ಹಸ್ಬೆಂಡ್ ಡ್ರಾಪ್ ಮಾಡಿ ಸ್ಕೂಲ್ಗೆ ಅವ್ರು ಹೊರಟ್ರು ಮನೆಗೆ ವಾಪಸ್ಸು. ಸ್ಕೂಲಿಗೆ ಬಂದು ನೋಡಿದ್ರೆ ಆಲ್ರೆಡಿ ಮಕ್ಕಳು ಒಂದು 2 to 3 ಮೆಂಬರ್ಸ್ ಬಂದೇ ಬಿಟ್ಟಿದ್ರು. ಓಕೆ ಫೈನ್ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ಗೆ ಏನೇನು ಡೆಕೋರೇಷನ್ ಬೇಕೋ ಅದನ್ನ ನಾನು ಸ್ವಲ್ಪ ಮಾತ್ರ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಮಿಕ್ಕಿದ್ದು ಮಾಡ್ಲಿಕ್ಕಿತ್ತು. ಆದರೆ ಸ್ವಲ್ಪ ಏನು ಆಗುತ್ತೋ ಹಿಂದಿನ ದಿವಸ ಅದನ್ನೆಲ್ಲ ಹಿಂದಿನ ದಿವಸನೇ ರೆಡಿ ಮಾಡಿಟ್ಟು ಮನೆಗೆ ಹೊರಟ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ಬಂದು ನಾವು ಏನೇನು ಬೇಕು ರಂಗೋಲಿ ಬಿಡೋದಾಗಿರ್ಬೋದು, ಪೂಜೆಗೆ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಬಂದು ಮಾರನೇ ದಿವಸನೇ ರೆಡಿ ಮಾಡ್ಕೊಳ್ಳೋವಂಥದ್ದು. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಫೈನಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ರೆಡಿ ಮಾಡಿದ್ದೀವಿ, ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಿದೆ ನಿಮಗೆ ಈ ಡೆಕೋರೇಷನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಅಲ್ಲದೆ ನಿಮಗೂ ಇನ್ನೂ ಯಾವ ಥರದಾದರೂ ಐಡಿಯಾಸ್ ಒಳಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಯರ್ಗೆ ನಂಗೆ ತುಂಬ ಯೂಸ್ ಆಗುತ್ತೆ ಸೆಲೆಬ್ರೇಷನ್ ಮಾಡಲಿಕ್ಕೆ. ಕೆಲವೊಂದು ಐಡಿಯಾಸ್ನ ನಾನು ನೆಕ್ಸ್ಟ್ ಇಯರ್ ಅದನ್ನ ಬಳಸ್ಕೊಳ್ತಾ ಹೋಗ್ತೀನಿ. ಸ್ಕೂಲಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಯಿತು. ಅದು ಮಕ್ಕಳೆಲ್ಲ ಹೋಗಿದ ನಂತರ ನಾನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಟಿದ ಮೇಲೆ ಗೊತ್ತಾಯಿತು ಓಕೆ ತಮ್ಮ ಮೊಬೈಲ್ ತೊಗೊಳಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳ್ದ. ಓಕೆ ಫೈನ್ ಅಂತ ಹೇಳಿ ಮೊಬೈಲ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದ್ವಿ. ಮನೆ ಹತ್ರನೇ ಹೊಸ ಶೋರೂಮ್ ಓಪನ್ ಆಗಿದೆ ಕ್ರೋಮ್ ಅಂತ ಹೇಳಿ. ಅಲ್ಲಿ ಪ್ರತಿಯೊಂದು ನೀವು ಗೂಗಲಲ್ಲಿ ಏನು ಸರ್ಚ್ ಮಾಡ್ತೀರಾ ಪ್ರತಿಯೊಂದು ಐಟಮ್ಸು ಅಲ್ಲಿ ಸಿಗುತ್ತೆ ನಿಮಗೆ. ಹಾಗಾಗಿ ನನಗೆ ಕ್ರೋಮ್ಗೆ ಹೋದಾಗ ಎಲ್ಲನೂ ಅಷ್ಟೇ ಎಲ್ಲ ಐಟಮ್ಸು ತುಂಬ ವರ್ತ್ ಅಂತ ಅನ್ನಿಸ್ತು. ಆನ್ಲೈನಲ್ಲಿ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸ್ಗೆ ನಿಮ್ಗೆ ಅಲ್ಲಿ ಕೊಡ್ತಾರೆ. EMI ಆಪ್ಷನ್ ಸಹ ಇತ್ತು. ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ ಫುಲ್ ಕ್ಯಾಶ್ ಆಪ್ಷನ್ ಸಹ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಅವ್ನು ಫೈನಲಾಗಿ ಎಲ್ಲ ನೋಡಿಬಿಟ್ಟು ಗೂಗಲ್ ಪಿಕ್ಸಲ್ಲಿ ತೊಗೋತೀನಿ ಅಂತ ಫಿಕ್ಸ್ ಆದ. ಓಕೆ ಫೈನ್ ಅಂತ ಅಂದ್ಬಿಟ್ಟು ನಮಗೂ ಇಷ್ಟ ಆಯ್ತಲ್ಲ ತೊಗೋ ಅಂತ ಹೇಳಿದ್ವಿ. ಇವತ್ತಿನ ದಿನ ನಂದು ಹೀಗೆ ಕಳೆದೋಯ್ತು ಫ್ರೆಂಡ್ಸ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು. ಬಾಯ್.